ಬಸವನ ಬಾಗೇವಾಡಿ ಬಿಜಾಪುರ ಡಿಸ್ಟಿಕ್ ಬಸವನ ಬಾಗೇವಾಡಿಯಿಂದ ಬರ್ತಾ ಇದ್ದೀವಿ ರೀ. ಈಗ ಒಂದು 400 ಕಿಲೋಮೀಟ್ರ್ ಇಲ್ಲಿ ಬಂದಿದ್ದೀವಿ ರೀ. 450 ಕಿಲೋಮೀಟ್ರ್ ಬಂದಿದ್ದೀವಿ ಬಸವನ ಬಾಗೇವಾಡಿಯಿಂದ. ಇನ್ನೂ ಸ್ಟಾರ್ಟ್ ಉಂಟು ಅಂದರೆ ಇನ್ನೂ ಒಂದು 7-8 ಬೈಕು ಹಿಂದುಗಡೆ ಇದೆ ರೀ. ಬರ್ತಾಯಿದೆ, ಒಂದು ಬೈಕ್ ಕೆಟ್ಟಿದೆ. ಆ ಬೈಕಿನ ಸಲುವಾಗಿ ನಿಂತ್ಕೊಂಡಿದ್ದಾರೆ. ನಾನು ಬಸವನ ಬಾಗೇವಾಡಿಯ ತಾಲೂಕು ಅಧ್ಯಕ್ಷ ಅದೀನಿ ನಾನು. ಈ ಮೂಲಕ ತಿಳಿಸುವುದೇನೆಂದರೆ ನೋಡ್ರಿ, ನಾವು ಅಂಗವಿಕಲರಿಗೆ ಒಂದೊಂದು ಫ್ಯಾಮಿಲಿ ಆಗಿದ್ದೇವೆ ರೀ, ಮದುವೆ ಆಗಿದ್ದೇವೆ ರೀ, ಮಕ್ಕಳಾಗಿವೆ ನಮ್ಮ ಕೆಲವೊಬ್ಬರಿಗೆ. ಅವರಿಗೆ ನಾವು ಬದುಕುವುದು ಭಾಳ ಕಠಿಣ ಆಗಿದೆ ಸರ್. ಈಗ ನಾವು ಏನಂದ್ರೆ 1400 ಕೊಡ್ತಾರೆ ರೀ. 5% ಇದ್ರೆ 1400 ಅದ ರೀ. ಮತ್ತು 5 ಅಂದ್ರೆ 45% ಇದ್ರೆ 800 ಇದೆ ರೀ. ನಮಗೆ ಅದು ಏನು ಬೇಡ ರೀ, ಸಮಾನತೆ. 6,000 ರೂಪಾಯಿ ನಮಗೆ ಪೆನ್ಷನ್ಲಿ ಮಾಡಿದ್ರೆ ಮುಖ್ಯಮಂತ್ರಿಗಳು ಭಾಳಷ್ಟು ನಮಗೆ ಒಳ್ಳೇದಾಗ್ತದೆ, ನಮ್ಮ ಜೀವನ ಸಾಗುತ್ತದೆ. ನಮಗೆ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಬೇಕಂತೇಳಿ ಮತ್ತು ಆದಷ್ಟು ಎಲ್ಲ ಬೇರೆ ಬೇರೆ ಟಿ ವಿಗಳಲ್ಲಿ ಮಾತಾಡಿದ್ದೀವಿ ನಾವು. ಎಲ್ಲರೂ ಕೂಡ ಮಾತಾಡಿದ್ದೀವಿ. ಎಲ್ಲ ನಮ್ಮ ಬೇಡಿಕೆಗಳು ಹೇಳಿದ್ದೀವಿ. ಅದಕ್ಕೆ ದಯವಿಟ್ಟು ಈ ಮೂಲಕ ವಿಡಿಯೋ ಪತ್ರಕರ್ತೆಯವರಿಗೆ ತಿಳಿಸುವುದೇನೆಂದ್ರೆ, ದಯವಿಟ್ಟು ನಮಗೆ ತಾಯಿ ತಂದೆ ಎಲ್ಲ ನೀವೇ, ಯಾರೂ ಅಲ್ಲ. ಯಾರು ರಾಜಕಾರಣಿಯವರು ನಮ್ಮ ಕೈ ಹಿಡಿಯಲ್ಲ. ನಮ್ಮ ಕೈ ಹಿಡಿಯೋರು ಅಂದರೆ ಯಾರಂದ್ರೆ ವಿಡಿಯೋ ಮತ್ತು ಪಷ್ಟಿಪಟ್ಟವರು. ನೀವೇ ನಮಗೆ ತಾಯಿ ತಂದೆಯಾಗಿ ನಮ್ಮ ಎಲ್ಲ ಅಂಗವಿಕಲ, ನಮ್ಮ ರಾಜ್ಯದ ಅಂಗವಿಕಲರಿಗೆ ನ್ಯಾಯ ಕೊಡಿಸ್ರಿ ಅಂತೇಳಿ ಈ ಮೂಲಕ ನಿಮಗೆ ಬೇಡಿಕೊಳ್ಳುತ್ತೇನೆ.